ನಮ್ಮ ಭಾರತದ ಮುಸ್ಲಿಮರು ಇಂಥವ್ರನ್ನ ಸ್ಫೂರ್ತಿಯಾಗಿ ತಗೋಬೇಕು. बाबर, औरंगजेब, अहमद शाह अब्दाली, लादेन, अफजल गुरु, कसाब इस देश के हीरो नहीं हो सकते. ಒಬ್ಬ ಮುಸ್ಲಿಂ ಆದ್ರೂ ಎಲ್ಲಾ ಧರ್ಮದ ಬಗ್ಗೆ ಅಪಾರ ಗೌರವ ಹೊಂದ್ಯಾರ. लेकिन गीता बांटने के लिए दुनिया में कोई एकमात्र देश है तो सरजमीन हिंदुस्तान है. ಹಿಂದೂ ದೇವತೆಗಳ ಬಗ್ಗೆ ಸಾಕಷ್ಟು ಜ್ಞಾನ ಇವ್ರಿಗೈತಿ. ಬಾಬರು ಔರಂಗಜೇಬು ನಮಗ ಸ್ಫೂರ್ತಿ ಅನ್ನೋರು ಇವ್ರ ಮುಂದೆ ಮಾತಾಡಂಗೇ ಇಲ್ಲ. देश के भी गद्दार हैं और ये लोग इस्लाम के भी गद्दार हैं. ನಿಜವಾದ ಭಾರತೀಯ ಮುಸ್ಲಿಂ ಅಂದ್ರ ಇವ್ರ ಹಂಗ ಇರ್ಬೇಕು ನೋಡ್ರಿ. ನಮ್ಮ ಭಾರತದ ಮುಸ್ಲಿಮರಿಗೆ ಪ್ರೇರಣೆ ಆಗ್ಬೇಕಾದವರು ಯಾರು? ನಮ್ಮ ಭಾರತದ ಮುಸ್ಲಿಮರು ಹೆಮ್ಮೆ ಪಡಬೇಕಾಗಿರೋ ಪರಂಪರೆ ಯಾವುದು? ಭಾರತದ ಮುಸ್ಲಿಮರ ವಂಶಸ್ಥರು ಯಾರು? ಇಂಥ ಸಾಕಷ್ಟು ಪ್ರಶ್ನೆಗಳು ಇವತ್ತು ನಿನ್ನೆ ಹುಟ್ಕೊಂಡಿದ್ದು ಅಲ್ಲ. ಇವು ಸ್ವಾತಂತ್ರ್ಯ ಸಿಕ್ಕ ದಿನದಿಂದ ಇವತ್ತಿನ ತನಕ ಇರುವಂಥ ಪ್ರಶ್ನೆಗಳು. ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋದು ಯಾರು? ಅದೇ ಭಾರತೀಯ ಮುಸ್ಲಿಮರು. ಅವರೇ ಅವರ ಪ್ರಶ್ನೆಗಳಿಗೆ ಉತ್ತರನೂ ಕಂಡುಕೋಬೇಕು, ಅಲ್ಲೇ ಅವರೇ ಜಾಗೃತ ಮಾಡ್ಕೋಬೇಕು. ಹಿಂಗ ಅವರನ್ನ ಜಾಗೃತ ಮಾಡಿಸಿ ನಾವು ಯಾರು, ನಮ್ಮ ಕರ್ತವ್ಯಗಳೇನು, ನಿಜವಾಗ್ಲೂ ನಾವು ನಮ್ಮ ಸರಿದಾರಿ ಒಳಗೆ ಇದೀವೇನು ಅನ್ನೋ ನೆನಪಿಸೋ ಕೆಲಸ ಮುಸ್ಲಿಮರಲ್ಲೇ ಸ್ವಲ್ಪ ಜನ ಮಾಡ್ಕೊಳಕತ್ತಾರ. ಅವರ ಸಂಖ್ಯೆ ಇತ್ತೀಚೆಗೆ ಹೆಚ್ಚು ಆಗೈತಿ. ಅಂಥವ್ರ ಸಾಲಿನೊಳಗಿರೋರ್ದ ಒಬ್ರದ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೇನೆ. ಅವ್ರು ಯಾರು ಅಂತ ಹೇಳೋಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸದಿಗಂತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಹೆಚ್ಚಿನ ವಿಡಿಯೋ ನೋಡಬೇಕು, ನಮ್ಮ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬಾಜು ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿರಿ. ಯಾವ ಸುದ್ದಿನೂ ಮಿಸ್ ಮಾಡ್ದೆ ನೋಡ್ರಿ. ಫೈಜ್ ಖಾನ್, ಮೊಹಮ್ಮದ್ ಫೈಜ್ ಖಾನ್, ಶಾರ್ಟ್ಕಟ್ ಆಗಿ ಇವರು ತಮ್ಮ ಹೆಸರನ್ನ ಫೈಜ್ ಖಾನ್ ಅಂತ ಹೇಳ್ಕೊತಾರೆ. ಇವರು ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ನಿಮ್ಮ ಕಣ್ಣಿಗೆ ಒಂದಲ್ಲ ಒಂದು ಸಲ ಬಿದ್ದೇ ಬಿದ್ದಿರ್ತಾರೆ. ಬಟ್ ಇವರೇ ಅವರು ಅಂತ ಗೊತ್ತಿರಂಗಿಲ್ಲ, ನೆನಪಿರಂಗಿಲ್ಲ. ಇವರು ಎಷ್ಟು ಚಂದ ಭಾರತೀಯತೆ, ಭಾರತದ ಸಂಸ್ಕೃತಿ, ಭಾರತದಾಗ ಬದುಕಾಕೋತಿರೋ ಮುಸ್ಲಿಮ್ರಿಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡಕತ್ತಾರಂದ್ರೆ ಅವ್ರದ್ದು ಒಂದೊಂದು ವಿಡಿಯೋ ನೋಡಿದ್ರೆ ಅದು ನಿಮ್ಗೆ ಅರ್ಥ ಆಗ್ತೈತಿ. ಎರಡು ಸಮಾಜಗಳನ್ನು ಒಂದು ಮಾಡಬೇಕು, ಅದರೊಳಗಿರೋ ಕಂದಕನ ದೂರ ಮಾಡಬೇಕು, ಅನುಮಾನಗಳನ್ನು ಬೇರ್ಪಡಿಸಿ ಒಂದು ಮಾಡಿ ಎಲ್ಲರೂ ಸೌಹಾರ್ದತೆಯಿಂದ ಬಾಳಬೇಕು ಅನ್ನುವಂಥ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು RSS ಏನು ಕೆಲಸ ಮಾಡ್ತಿತ್ತಲ್ಲ, ಹಾಗೇನೆ ಇವರು ಕೂಡ ಫೈಜ್ ಖಾನ್ ಅವರು RSSನ ಪರಿವಾರದ ಸಂಘಟನೆ ಒಳಗೆ ಇಟ್ಕೊಂಡು ಕೆಲಸ ಮಾಡುವಂಥವ್ರು. ಅವ್ರ ಬಗ್ಗೆ ಇನ್ನೂ ಡೀಟೇಲ್ಸ್ನ ಆಮೇಲೆ ಹೇಳ್ತೀನಿ. ಮೊದಲು ಅವ್ರು ಮಾತಾಡೋ ಮಾತುಗಳನ್ನ ಕೇಳಿಸ್ಕೊಂಡ್ಬಿಡ್ರಿ. देश के भी गद्दार हैं और ये लोग इस्लाम के भी गद्दार हैं. बाबर आया, भारत पर हमला किया, भारत के मंदिरों को तोड़ा, हिंदू माताओं बहनों के साथ अनाचार किया, अत्याचार किया, जनेऊ को तोड़ा, उसने भारतीय संस्कृति को तहस नहस कर दिया. उस बाबर को अपना बाप मानते हो तो तुम हिंदुस्तान के गद्दार हो और इस्लाम के भी गद्दार हो. ಬಾಬರ ಔರಂಗಜೇಬ ನಮಗ ಸ್ಫೂರ್ತಿ ಹಂಗ ಹಿಂಗ ಅಂತ ಮಾತಾಡೋರ್ಗೆ ಎಷ್ಟು ಕ್ಲಿಯರ್ ಆಗಿ ಉತ್ತರ ಕೊಟ್ಟಾರ. ಬಾಬರ ಔರಂಗಜೇಬ ಭಾರತದ ಮುಸ್ಲಿಮರಿಗೆ ಇನ್ಸ್ಪಿರೇಷನ್ ಆಗಬಾರ್ದು. ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ದೇವಸ್ಥಾನ, ನಮ್ಮ ಆಸ್ತಿ ಪಾಸ್ತಿಯನ್ನ ಲೂಟಿ ಮಾಡಿ ನಾಶ ಮಾಡಿ ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ, ನಮ್ಮ ತಾಯಂದಿರಿಗೆ ಇವರು ದೌರ್ಜನ್ಯ ಮಾಡಿ ಅತ್ಯಾಚಾರ ಮಾಡಿ ಆ ರೀತಿ ಎಲ್ಲ ಮೋಸ ಮಾಡಿ ಇಲ್ಲಿ ಉಳ್ಕೊಂಡಿದ್ದ ಔರಂಗಜೇಬ್ ಬಾಬರ್ ನಮಗೆ ಯಾಕೆ ಸ್ಫೂರ್ತಿ ಆಗಬೇಕು? ಅಂಥವ್ರ ಸಂತತಿ ನಮಗೆ ಬೇಕಾಗೇ ಇಲ್ಲ ಅಂತ ಮುಖಕ್ಕೆ ಹೊಡೆದಂಗ ಹೇಳ್ಯಾರ. ಅದಷ್ಟೇ ಅಲ್ಲ, ಭಾರತದ ಸಂಸ್ಕೃತಿ ಸನಾತನ ಧರ್ಮದ ಮೇಲೆ ಇವರಿಗೆ ಅಪಾರವಾದ ಗೌರವ ಐತಿ. ಇವರೊಬ್ಬ ಮುಸ್ಲಿಂ ಆಗಿದ್ರೂ ಕೂಡ ಅವರಿಗೆ ತಮ್ಮ ಧರ್ಮದ ಮೇಲೆ ಎಷ್ಟು ಗೌರವ ಐತೋ ಅಷ್ಟೇ ಹಿಂದೂ ಧರ್ಮ, ಸನಾತನ ಧರ್ಮದ ಮೇಲೆ ಆ ಗೌರವ ಐತಿ. ನಾಟ್ ಓನ್ಲಿ ಹಿಂದೂ ಧರ್ಮ, ಸನಾತನ ಧರ್ಮ, ಅದೇ ರೀತಿ ಕ್ರಿಶ್ಚಿಯನ್ ಧರ್ಮದ ಮೇಲೂ ಇವ್ರಿಗೆ ಗೌರವ ಐತಿ. ಭಾರತದಾಗಿರೋ ಪ್ರತಿ ಧರ್ಮದ ಬಗ್ಗೆ ಇವ್ರಿಗೆ ಗೌರವ ಐತಿ, ಅದ್ರ ಬಗ್ಗೆ ತಿಳ್ಕೊಂಡಾರು ಕೂಡ. ಅದೇ ರೀತಿ ಭಗವದ್ಗೀತೆಯನ್ನ ಕೊಡೋದು ತಪ್ಪು ಅಂತ ಒಂದು ಸುದ್ದಿ ಬಂದಿತ್ತು ಪುಟ್ಟಿನೋನು ನಮ್ಮ ದೇಶಕ್ಕೆ ವಿಸಿಟ್ ಮಾಡಿದಾಗ. ಅದ್ರ ಬಗ್ಗೆ ನೀವು ಎಷ್ಟು ಕ್ಲಿಯರ್ ಆಗಿ ಹೇಳಾರ ಕೇಳಿಸ್ಕೊಟ್ರಿ. यहाँ तो पुतिन को गीता देने में भी हुसैन दलवाई कह रहे हैं कि कुरान और क्यों नहीं दिया, बाइबल और क्यों नहीं दे दिया, वहां पर और दूसरी किताबें क्यों नहीं दे दी? उस तरह में आप ये बात कह रहे हैं. मैं मुसलमान हूँ, 57 देश मुसलमानों के हैं कुरान शरीफ देने के लिए, 50 देश ईसाइयों के हैं बाइबिल देने के लिए, लेकिन गीता बांटने के लिए दुनिया में कोई एकमात्र देश है तो सरजमीन हिंदुस्तान है. ಪುಟಿನ್ ಅವರು ಭಾರತಕ್ಕೆ ಭೇಟಿಗೆ ಬಂದಾಗ ಅವ್ರಿಗೆ ಭಗವದ್ಗೀತೆನ ಯಾಕೆ ಕೊಟ್ರು, ಬೈಬಲ್ ಕೊಡ್ಲಿಲ್ಲ, ಕುರಾನ್ ಕೊಡ್ಲಿಲ್ಲ ಯಾಕ ಅಂತ ಪ್ರಶ್ನೆ ಮಾಡಿದಾಗ ಕರೆಕ್ಟಾಗಿ ಉತ್ತರ ಕೊಟ್ರು. ಭಗವದ್ಗೀತೆ ಕೊಡಾಕಂತ ಇರೋದು ಭಾರತ ದೇಶ ಒಂದೇ, ಹಿಂದೂ ರಾಷ್ಟ್ರ. ನಮ್ಮ ಗೀತೆನ ನಾವು ಕೊಟ್ರೆ ಏನು ತಪ್ಪು?
ಕ್ರಿಶ್ಚಿಯನ್ರ ಬೈಬಲ್ ಕೊಡಕಂತ ಸಾಕಷ್ಟು ಕ್ರಿಶ್ಚಿಯನ್ದು ದೇಶಗಳವ, ಮುಸ್ಲಿಮ್ದು ಕುರಾನ್ ಕೊಡ್ಬೇಕಂತ ಸಾಕಷ್ಟು ಮುಸ್ಲಿಂ ದೇಶಗಳದಾವ. ಅವ್ರ ದೇಶದಾಗ ಅವ್ರು ಕೊಡ್ತಾರೆ. ನಮ್ಮ ಭಾರತದಾಗ ನಾವು ಭಗವದ್ಗೀತೆ ಕೊಟ್ರೆ ಏನು ತಪ್ಪೈತಿ, ಅದು ಒಂದೇ ಒಂದು ಹಿಂದೂ ರಾಷ್ಟ್ರ ಐತಿ ಅಂತ ಅಲ್ಲಿದ್ದು ಯಾರಿಗೂ ಹೆದರ್ಲಿಲ್ಲ. ಎಂಥ ಮುಸ್ಲಿಂ ಮೌಲಾನಗಳಿಗೂ ಹೆದರ್ದೆ ಎದಿ ಕೊಟ್ಟು ಹೇಳಿದ್ರು. ಇನ್ನು ನಮ್ಮ ದೇಶದಾಗಿರೋ ಭಾರತದ ಮುಸ್ಲಿಮ್ರಿಗೂ ಆಯಿತು ಎಲ್ಲರಿಗೂ ಹೀರೋಗಳು ಅಂತ ಯಾರು ಅನ್ನಿಸ್ಬೇಕು? ಔರಂಗಜೇಬ್, ಬಾಬರ್, ಕಸಾಬ್ ಇಂಥವ್ರು ಯಾರು ನಮ್ಮ ಹೀರೋಗಳಲ್ಲ ಅಂತಾನು ಹೇಳ್ಯಾರ. बाबर, औरंगजेब, अहमद शाह अब्दाली, लादेन, अफजल गुरु, कसाब इस देश के हीरो नहीं हो सकते. इस देश के हीरो हो सकते हैं तो डॉक्टर एपीजे अब्दुल कलाम हो सकते हैं, अशफाक उल्लाह खान हो सकते हैं, रस खान हो सकते हैं, गुलाम गोसाई हो सकते हैं, हवलदार अब्दुल हमीद हो सकते हैं. और जो बाबर और बाबरी की मानसिकता का समर्थन करेगा वो भारत का भी नहीं हो सकता और मुसलमान का भी नहीं हो सकता. ನಮಗ ಹೀರೋಗಳಾಗಿ ಯಾರಿರಬೇಕು, ನಾವು ಹೀರೋಗಳಂತ ಯಾರನ್ನ ಸ್ವೀಕಾರ ಮಾಡಬೇಕು ಅಂತ ಅವ್ರು ಹೇಳಿದ್ರು. APJ ಅಬ್ದುಲ್ ಕಲಾಂ ದೇಶ ಕಂಡ ನಾಯಕ, ಅವರನ್ನ ನಮ್ಮ ಹೀರೋ ಅನ್ಕೋಬೇಕು ಅಂದ್ರು. ಮತ್ತು ಅಶ್ಫಾಕ್ ಉಲ್ಲಾ ಖಾನ್ ಅಂತವ್ರನ್ನ ನಾವು ಹೀರೋ ಅಂತ ಅನ್ಕೋಬೇಕು. ಅವರು ಸ್ವಾತಂತ್ರ್ಯಕ್ಕಾಗಿ, ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದವರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಲಿ ಅಂತ ಹೇಳಿ ಹೋರಾಡೋರ ಲಿಸ್ಟ್ ಒಳಗೆ ಮೊದಲಿಗರು, ಅವ್ರನ್ನ ಹೀರೋ ಅನ್ಕೋಬೇಕು. ಪರಮವೀರ ಚಕ್ರ ಅಬ್ದುಲ್ ಹಮೀದ್ ಅಂತವ್ರನ್ನ ಹೀರೋ ಅನ್ಕೋಬೇಕು. ದೇಶಕ್ಕಾಗಿ 1965ರಾಗ ಭಯೋತ್ಪಾದಕರಿಂದ ಗುಂಡೇಟಿಗೆ ಬಲಿಯಾದವರು, ಕೊನೆ ಉಸಿರಿರೋ ತನಕ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ತಮ್ಮ ಉಸಿರು ಚೆಲ್ದವರು, ಅವರು ನಮಗೆ ಹೀರೋ ಆಗಬೇಕು. ಅದಷ್ಟೇ ಯಾಕ್ರಿ, ನಮ್ಮ ಕರ್ನಾಟಕದಾಗ ಶಿಶುನಾಳ ಶರೀಫ್ರ್ ಅಂತವ್ರು, ನಮ್ಮ ಮಹಾಲಿಂಗಪುರದ ಸುತಾರ್ ಸಾಬ್ ಅಂತವ್ರು ನಮಗೆ ಹೀರೋ ಆಗಬೇಕು. ಅದನ್ನ ಬಿಟ್ಟು ಔರಂಗಜೇಬ್, ಬಾಬರ್ ನಮಗೆ ಹೀರೋ, ಅವ್ರನ್ನ ಇನ್ಸ್ಪಿರೇಷನ್ ತಗೊಂತೀವಿ, ಅದೆಲ್ಲ ಚಲೋ ಅಲ್ಲ. ಅಂಥವ್ರನ್ನೆಲ್ಲ ಸ್ಫೂರ್ತಿಯಾಗಿ ತೊಗೊಂಡ್ರೆ ನಮಗೇನು ಒಳ್ಳೇದಾಗಂಗಿಲ್ಲ, ದೇಶಕ್ಕೆ ಕೆಟ್ಟ ಹೆಸರು ಅಂತ ಹೇಳಿ ಫೈಜ್ ಖಾನ್ ಅವ್ರು ಹೇಳ್ಯಾರ. ಇಷ್ಟೆಲ್ಲ ಜ್ಞಾನ ಇರೋ, ಇಷ್ಟೆಲ್ಲ ತಿಳ್ಕೊಂಡಿರೋ ಈ ಫೈಜ್ ಖಾನ್ ಯಾರು? RSSನ ಮುಸ್ಲಿಂ ವೇದಿಕೆಯಾದ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಏನೈತಲ್ಲ ಅದರ ಸದಸ್ಯ. ಅದ್ರೊಳಗೆ ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ. ಒಂದಲ್ಲ ಒಂದು ಹುದ್ದೆ ಒಳಗೆ ಇವರಿದ್ರು. ಈಗ ಸದ್ಯಕ್ಕೆ ಮುಸ್ಲಿಂ ರಾಷ್ಟ್ರೀಯ ಮಂಚ್ನ ಪ್ರಮುಖ ರಾಷ್ಟ್ರೀಯ ಸಂಚಾಲಕರಾಗಿ ಕೆಲಸ ಮಾಡಕತ್ತಾರ. ಅವರ ಕೆಲಸ ಎಲ್ಲರೊಳಗೆ ಜಾಗೃತಿ ಮೂಡಿಸುವಂಥದ್ದು. ಇವ್ರು ಎಲ್ಲರಿಗೂ ಚಿರಪರಿಚಿತರಾಗಿದ್ದು ಯಾವಾಗ ಗೊತ್ತೇನ್ರಿ? ಗೋರಕ್ಷಣೆಗೆ ಅಂತ ಹೇಳಿ ಹೋರಾಟ ಮಾಡಿ ಪಾದಯಾತ್ರೆ ಮಾಡಿದ್ರು. ಲೇಹನಿಂದ ಕನ್ಯಾಕುಮಾರಿ ತನಕ ಪಾದಯಾತ್ರೆ ಮಾಡಿ ಗೋಮಾಂಸ ಸೇವನೆ ಬ್ಯಾನ್ ಮಾಡ್ರಿ, ಹಸುವಿನ ಪ್ರಾಮುಖ್ಯತೆ, ಹಸುವಿನ ಹಾಲು ತುಪ್ಪದ ಪ್ರಾಮುಖ್ಯತೆಯನ್ನ ತಿಳಿಸ್ಕೊಟ್ರು. ಹಸುವನ್ನ ಬೇರೆ ದೇಶಕ್ಕೆ ಸಾಗಣೆ ಮಾಡೋ ಮುಂಚೆ ಅದನ್ನ ಯಾವುದಕ್ಕಾಗಿ ಬಳಸಾಕತ್ತಾರ, ಕಸಾಯಿಖಾನೆ ಒಳಗಿರೋ ಸಾಕಷ್ಟು ಹಸುಗಳನ್ನ ಹೊರಗೆ ತರೋಂಥ ಕೆಲಸ, ಈ ರೀತಿಯಾಗಿ ಗೋಸೇವೆ ಒಳಗ ಇವರು ಗುರುತಿಸ್ಕೊಂಡವರು. ಅದೇ ರೀತಿ ಗುರುತಿಸ್ಕೊಂಡವರು ಈಗ ಸಾಕಷ್ಟು TV ಡಿಬೇಟ್ ಒಳಗ ಮುಸ್ಲಿಮ್ರಿಗೆ ಜಾಗೃತಿ ಕೊಡೋ ಕೆಲಸ ಮಾಡ್ತಾರ. ನಿಜವಾದ ಭಾರತೀಯ ಮುಸ್ಲಿಂ ಹೆಂಗಿರಬೇಕು ಅಂತ ಅವ್ರಿಗೆ ಹೇಳೋ ಕೆಲಸ ಮಾಡತ್ತಾರ. ಇಂಥವ್ರು ಎಲ್ಲರಿಗೂ ಸ್ಫೂರ್ತಿ ಆದ್ರ, ಆಮೇಲೆ ಇವ್ರು ಯಾರ ಬಗ್ಗೆ ಹೇಳಕತ್ತಾರ ಅವ್ರನ್ನೆಲ್ಲ ಸ್ಫೂರ್ತಿಯಾಗಿ ತೊಗೊಂಡ್ರೆ ಭಾರತೀಯ ಮುಸ್ಲಿಮ್ರು ಕೂಡ ಇವ್ರ ಥರ ಎಲ್ಲರ ಕೈಲೇ ಹೊಗಳಿಸ್ಕೊಂತಾರ. ಇಲ್ಲ ನಮಗೆ ಔರಂಗಜೇಬು ಬಾಬರೇ ಸ್ಫೂರ್ತಿ ಅಂತಂದ್ರೆ ತಾಯ್ನಾಡಿಗೆ ದ್ರೋಹ ಬಗೆಯೋದ್ರಾಗ ಮುಂದದಾರು ಅಂತ ಅನ್ಕೊಂಡು ಸುಮ್ಮಾಗಬೇಕು.